ವೀಕ್ಷಕರೇ, ಸಾಮಾನ್ಯವಾಗಿ ಏನೇ ಕಾರ್ಯಗಳು ಮಾಡಬೇಕು ಅಂದ್ರೂ ಗುರುಗ್ರಹ ಶುಭಕಾರಕ ಅಂತ ಹೇಳ್ತಾರೆ. ಹಾಗಾದ್ರೆ ಗುರುಗ್ರಹ ಅಂದ್ರೆ ಏನು, ಗುರುಗ್ರಹದ ಮಹತ್ವ ಏನು, ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ಎಂದಿನಂತೆ ಇವತ್ತು ಕೂಡ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರು ಆದಂತಹ ಶ್ರೀಯುತ ಆಚಾರ್ಯ ತಾಮ್ರಪರ್ಣಿ ಗುರೂಜಿ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನಿ ಶ್ರೀಮತ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಕರೋತು ಮಮ ಕಲ್ಯಾಣಂ ಹರಿಃ ಹಯಮುಖಾಭಿದಃ ಗುರುಶ್ಯ ಮಧ್ವನಾಮಾಮೇ ವರದೋಸ್ತು ನಿರಂತರಂ. ಗುರುಗಳೇ, ಮೊದಲನೇದಾಗಿ ಗುರುಗ್ರಹ ಅಂದರೆ ಏನು, ಗುರುಗ್ರಹದ ಮಹತ್ವ ಏನು? ಬೃಹಸ್ಪತಿ ಅನ್ನುವಂಥದ್ದನ್ನು ಗುರುಗ್ರಹ, ಗುರುಗಳು ಅಂತ ಕರೀತಾರೆ. ಗ್ರಹಗಳಲ್ಲೇ ಪ್ರಧಾನವಾದಂಥ ಗ್ರಹ ಗುರುಗ್ರಹ. ಗುರುಗ್ರಹಗಳ ಅದರ ದೃಷ್ಟಿಕೋನ ಬಹಳ ಮುಖ್ಯ. ಅಥವಾ ಇಂತಿಂಥ ಮನೆಯಲ್ಲಿ ಹೀಗೀಗಿದ್ದರೆ ಒಳ್ಳೆಯದು. ಈಗ ವೃಶ್ಚಿಕ ರಾಶಿಯಲ್ಲಿ ಈಗ ಗುರುಗಳಿದ್ದಾರೆ. ನೆಕ್ಸ್ಟ್ ಎವ್ರಿ 13 ತಿಂಗಳಿಗೊಮ್ಮೆ ಮತ್ತೆ ಬದಲಾವಣೆ ಆಗ್ತದೆ. ಅಂದರೆ ತನ್ನ ಮನೆಗೆ ತಾನು ಹೋಗ್ತಿದ್ದಾರೆ ಧನುರಾಶಿಗೆ. ಆಪಾದ ಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥ. ನಮ್ಮ ಮನೋರಥ ಅನ್ನೋದು ಈಡೇರಬೇಕಾದ್ರೆ ಗುರುಗಳ ಅನುಗ್ರಹ ಬೇಕು. ಗುರುಗಳ ಅನುಗ್ರಹ ಅಂದರೆ ಎಲ್ಲಿಯೋ ಜೂಪಿಟರ್ ಅಂತ ಏನು ಕರಿತೀವಿ, ಆ ಜೂಪಿಟರ್ ಅನುಗ್ರಹ ಬೇಕಾ? ಅಲ್ಲ. ಎದುರುಗಡೆ ಕಣ್ಣಿಗೆ ಕಾಣುವ ಯಾರು ನಿಂಗೆ ಒಂದು ಅಕ್ಷರವನ್ನು ಹೇಳಿಕೊಟ್ಟಿರ್ತಾರೆ ಅವರೇ ಗುರುಗಳು. ಯಾರು ಬೇಕಾದ್ರೆ ಅವರ ಅನುಗ್ರಹ ಹೊಂದಿದ್ರೆ ಮುಂಜಿಗಾಗಲಿ, ಮದುವೆಗಾಗಲಿ, ಮನೆ ಕಟ್ಟಲಿಕ್ಕಾಗಲಿ, ಮನೆ ಗೃಹ ಪ್ರವೇಶಕ್ಕಾಗಲಿ, ಮತ್ತು ಯಾವುದೇ ಸತ್ಕಾರ್ಯ ಮಾಡೋದಾಗಲಿ ಗುರು ಬಲ ಅನ್ನೋದು ಆ ಜಾತಕದನಿಗೆ ಇದ್ದರೆ ಅವನು ಆ ಕಾರ್ಯ ಮಾಡ್ಬೋದು. ಗುರು ಅನುಗ್ರಹ ಕಡಿಮೆ ಇದ್ದರೆ, ಈಗ ನೋಡಿ 5, 7, 9ನೇ ಮನೆಯನ್ನು ಗುರುಗಳು ದೃಷ್ಟಿಸುತ್ತಾರೆ. ವೃಶ್ಚಿಕದಿಂದ 5 ಮತ್ತು 7 ಮತ್ತು 9ನೇ ಮನೆಯನ್ನು ಸ್ಪಷ್ಟವಾಗಿ ನೋಟ ಬೀರಿದರೆ, ಗುರು ನೋಡಿದರೆ ಕೋಟಿ ಪುಣ್ಯ, ಕೋಟಿ ಪುಣ್ಯ ಸಮಾನ. ಹಾಗಾಗಿ ಗುರುಗಳ ಅನುಗ್ರಹ ನಮ್ಮ ಮೇಲೆ ಸಂಪೂರ್ಣ ಇದೆ ಅಂತಲೇ ಲೆಕ್ಕ. ಅದು ತನ್ನ ಜೀವನದಲ್ಲಿ ದಶಾಭುಕ್ತಿಯಲ್ಲಾಗಲಿಯೋ ಗೋಚಾರದಲ್ಲಿ ಆಗಲಿಯೋ ಇದು ನಮಗೆ ಕಾಣಿಸ್ಕೊಡುತ್ತೆ. 16 ವರ್ಷಗಳ ಕಾಲ ರಾಹು ಮುಗದ ಮೇಲೆ 16 ವರ್ಷಗಳ ಕಾಲ ಈ ಗುರುಗಳು. ಅಸುರ ಗುರುಗಳು ಅನ್ನುವಂಥದ್ದು ಇನ್ನೊಂದು, ಯಾರು? ಶುಕ್ರಾಚಾರ್ಯ. ಇಬ್ಬರು ಈಕ್ವಲ್, ಹೀಗೇ ಬದುಕಬೇಕು ನೀನು ಅನ್ನುವಂಥವರು ಗುರುಗಳು. ನೀ ಹೇಗೆ ಬೇಕಾದ್ರೂ ಬದುಕಬಹುದು ಅಂತ ತೋರಿಸ್ಕೊಡೋರು ಶುಕ್ರಾಚಾರ್ಯರು. ಇದೇ ಇವರ ಡಿಫ್ರೆನ್ಸ್. ಹಾಗಾಗಿ ನಾವು ಗುರುಗಳ ಸ್ಮರಣೆ, ಗುರುಗಳ ಪ್ರಾರ್ಥನೆ, ತಾಯಿ ತಂದೆ ಗುರುಗಳು. ತಂದೆಯನ್ನು ಗುರುಗಳು ಅಂತ ಕರೀತಾರೆ. ಯಾಕೆ? ತಾಯಿಯೇ ಮೊದಲನೆಯ ದೇವರು, ತಂದೆಯೇ ಮೊದಲನೆಯ ಗುರು, ಮನೆಯೇ ಮೊದಲ ಪಾಠಶಾಲೆ. ಹೀಗೆ ಅದು ಲೆಕ್ಕ. ಆ ಪಾಠಶಾಲೆಯಲ್ಲಿ ನಾವು ತಂದೆಯ ಅನುಗ್ರಹ, ಒಂದು ಮುಂಜಿ ಮಾಡಬೇಕಂದ್ರೆ ಸೋದರ ಮಾವ ಒಂದು ಗುರುಗಳ ಸಮಾನ, ತಂದೆ ಒಂದು ಗುರುಗಳ ಸಮಾನ, ಚಿಕ್ಕಪ್ಪ ದೊಡ್ಡಪ್ಪ ಬಂಧುಗಳಲ್ಲಿ ದೊಡ್ಡವರು ಯಾರಿದ್ದಾರೆ ಅವರೆಲ್ಲರೂ ಗುರುಗಳ ಸಮಾನ. ಯಾಕೆ? ಈ ಬೆರಳನ್ನು ಹಿಡ್ಕೊಂಡು ಮಕ್ಕಳು ನಡ್ಕೊಂಡು ಹೋಗ್ತದೆ ಅಪ್ಪನ್ನ. ಎಲ್ಲೂ ನೋಡ್ತಾ ಆಕಾಶ ಭೂಮಿ ನೋಡ್ತಾ ಎಳ್ಕೊಂಡು ಹೋಗ್ತಾರೋ ಅಥವಾ ಹಿಡ್ಕೊಂಡು ಹೋಗ್ತಾರೋ, ಒಟ್ಟಲ್ಲಿ ಹೇಗೋ ಅದು ಹೋಗ್ಬೇಕಾದ್ರೆ ಇದು ಗುರುವಿನ ಬೆರಳು. ಈ ಎಲ್ಲ ಬೆರಳನ್ನು ಹಿಡ್ಕೊಂಡು ಹೋಗೋದಿಲ್ಲ. ಸಾಮಾನ್ಯ ಈ ಬೆರಳು, ಮದುವೆಗೆ ಈ ಬೆರಳು, ಕಿರು ಬೆರಳು, ಉಂಗುರ ಹಾಕಲಿಕ್ಕೆ ಈ ಬೆರಳು, ಕೈ ಮುಗಿಲಿಕ್ಕೆ ಮತ್ತು ಎಲ್ಲ ಕಾರ್ಯಕ್ರಮಕ್ಕೆ ಈ ಬೆರಳು. ಆದರೆ ಗುರುಗಳ ಬೆರಳು ಅಂದರೆ ಇದು ಒಂದೇ. ಇದನ್ನು ಹಿಡ್ಕೊಂಡು ನಡ್ಕೊಂಡು ಹೋಗ್ತವೆ ಮಕ್ಕಳು. ಅಂದರೆ ಮಾರ್ಗದರ್ಶನ ಮಾಡುವಂಥದ್ದು. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಖತಿ ಅಂತ. ಗುಲಾಮ ಅಂದರೆ ಏನು? ಕೆಲಸಗಾರನ ಅಲ್ಲ, ಶುಶ್ರೂಷ ಅಂತ ಕರಿತೀವಿ. ಗುರು ಶುಶ್ರೂಷ ಅಂದರೆ ಅವರಿಗೆ ಹಾಸಿಗೆ ಮತ್ತು ಅವರಿಗೆ ಪೂಜೆ ಪದಾರ್ಥಗಳು, ನೀರು, ದೇವರಿಗೆ ಬೇಕಾದಂಥ ಪದಾರ್ಥಗಳು, ಪೂಜೆ ಮಾಡಲಿಕ್ಕೆ ಅನುಕೂಲ, ಎಲೆ ಹಾಕಿ ಊಟ ಬಡಿಸಿ, ಅವರು ಊಟ ಆದಮೇಲೆ ಕೈಗೆ ನೀರು ಹಾಕಿ ಮತ್ತೆ ತಿರ್ಗಾ ಕಾಲೆಲ್ಲ ಒರೆಸಿ ಆಮೇಲೆ ತಿರ್ಗಾ ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ಅವ್ರು ನೀಟಾಗಿ ಹಾಸಿ ಒಂದು ಚೂರು ಕೈ ಕಾಲನ್ನು ಒತ್ತಬೇಕಂತೆ. ಆ ಥರ ಇದ್ದರೆ ಮಾತ್ರ ಗುರು ಕರುಣಾ ತಾಪಡದ ಬಳಿಕ
ಗುರುಗಳ ಅನುಗ್ರಹ ನಮಗೆ ಬಿತ್ತಂದರೆ ನಮ್ಮನ್ನು ತಡೆಯೋರು ಯಾರಿದ್ದಾರೆ? ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ. ಇದಕ್ಕೆ ಅನೇಕ ಉದಾಹರಣೆಗಳು, ಪುರಾಣಗಳು, ಇತಿಹಾಸಗಳು. ಎಲ್ಲರೂ ಗುರುಗಳು ಶಿಷ್ಯನನ್ನು ತಯಾರು ಮಾಡಲಿಕ್ಕೆ ಅವರು ಕೆಲವು ಪರೀಕ್ಷೆ ಕೊಡಬೇಕಂತೆ. ಮಾತೇ ಆಡಬಾರ್ದು. ಒಂದು 6 ತಿಂಗಳು ಪಾಠ ಇಲ್ಲ, ಗೀಟ ಇಲ್ಲ, ಸುಮ್ಮನೆ ನೋಡ್ತಾ ಇರಬೇಕು ಏನು ಮಾಡ್ತಾನೆ ಅವನು, ಹೆಂಗೆ ಹೋಗ್ಬೋದು. ಕಷ್ಟ ಕೆಲಸಗಳು, ಸೌದೆ ತಗೊಂಬ ಹೋಗು, ಅರಿಶಿನ ಅರ್ದು ಕೊಡು, ಈ ಥರ ಕಷ್ಟ ಕೆಲಸಗಳೆಲ್ಲ ಕೊಡಬೇಕು. ಏಯ್ ಯಾವ ಗುರುಗಳ್ರಿ ನೀವು ಅಂದ್ಬಿಟ್ಟು ಬಿಟ್ಬಿಟ್ರೆ ಹೋಯ್ತದು. ಆ ಕಷ್ಟವನ್ನು ಗುರುಕುಲ ವಾಸದಲ್ಲಿ ಅಂತ ಇತ್ತು. 12 ವರ್ಷಗಳ ಕಾಲ ಅಂತೆವಾಸಿ ಶಿಷ್ಯರಾಗಿ ಓದ್ತಿದ್ರು. ಈಗ ಬೇರೆ ಟೈಪ್ ಆಗಿದೆ. ಮಾಸ್ಟ್ರು ಅವರು ಸಂಬಳಕ್ಕಿದ್ದಾರೆ, ಅವ್ರ ಬಗ್ಗೆ ಅವಹೇಳನೆ ನೋಡಿ. ಗುರುಗಳಿಗೆ ಮಾತ್ರ ನೀನು ಬೇಕಾದ ಕೋಟ್ಯಾಧೀಶನಾಗು, ಒಂದು ಡೆಪ್ಟಿ ಕಮಿಷನರ್ ಆಗು, ಇನ್ಯಾವುದಾದ್ರು ಮಿನಿಸ್ಟರ್ ಆಗು, ದಾರಿಯಲ್ಲಿ ನಡ್ಕೊಂಡು ಬರಬೇಕಾದ್ರೆ ನಮಸ್ಕಾರ ಮಾಡಿ, ಯಾರಪ್ಪ ನೀನು ಗೊತ್ತಾಗ್ತಾ ಇಲ್ಲ ಅಂದರೆ ನಾನು ನಿಮ್ಮ ಶಿಷ್ಯ, ನನಗಿಂಥ ವಯಸ್ಸಿನಲ್ಲಿ ಇಂಥ ಪಾಠ ಹೇಳ್ಕೊಟ್ಟಿದ್ರಿ, ನನಗೆ ಇಲ್ಲೆಲ್ಲ ಹೊಡೆದು ಶಿಕ್ಷೆ ಮಾಡ್ತಿದ್ರಿ, ಇವತ್ತು ನೋಡಿ ನಾನು ಎಷ್ಟು ಚೆನ್ನಾಗಿದ್ದಾನೆ. ಇದು ಪೂರ ನಿಮ್ಮ ಅನುಗ್ರಹ ಅಂದರೆ ಅವರಿಗೆ ಏನು ತಿರ್ಗಾ 1 ಕೋಟಿ ನಾನು ಮಾಡಿದ್ನಲ್ಲ, 1 ಕೋಟಿ ನನಗೆ ಕೊಡು ಅಂತ ಏನು ಕೇಳೋದ. ಅಪ್ಪ ನನ್ನಿಂದ ಒಬ್ಬ ಉದ್ಧಾರ ಆದ್ನ ಅನ್ನುವಂಥದ್ದು ಆ ಸ್ಮರಣೆ ಮರಿಬಾರ್ದು. ಕೊಚ್ಚಿಯಲ್ಲಿ ನಮ್ಮ ತಾತ 1000 ಸ್ಟೂಡೆಂಟಿಗೆ ಹೆಡ್ ಮಾಸ್ಟರ್ ಆಗಿದ್ದರಂತೆ. ಇಂಡಿಪೆಂಡೆನ್ಸ್ ಟೈಮ್ ಆಲ್ ಬಾಯ್ಸ್ ಗೋ ಟು ಯುವರ್ ಕ್ಲಾಸಸ್ ಅನ್ನೋರಂತೆ. ಅವ್ರ ಮಾತಿಗೆ ಮಿತಿಮಿರಲಿಲ್ಲ. ಅವತ್ತು ಇಂಡಿಪೆಂಡೆನ್ಸ್ ಸ್ಟ್ರೈಕ್ ಮಾಡಬೇಕು ಅಂತ ಎಲ್ಲ ಹುಡುಗರು ತಯಾರು. ಸೇಮ್ ವರ್ಡ್, ಆಲ್ ಬಾಯ್ಸ್ ಗೋ ಟು ಯುವರ್ ಕ್ಲಾಸಸ್. ಸೈಲೆಂಟಾಗಿ ಹೋಗ್ತಿದ್ರು. ಅವರು ರಿಟೈರ್ ಆದಮೇಲೆ ಒಂದು ಸಲ ಆಕಸ್ಮಿಕವಾಗಿ ಆ ಸ್ಥಳಕ್ಕೆ ಹೋದರು. ಅಲ್ಲಿಗೆ ಹೋದರೆ CK ಹನುಮಂತಾಚಾರ್ ಅನ್ನೋರು ಬಂದಿದ್ದಾರೆ ಇನ್ಫಾರ್ಮೇಷನ್ ಸ್ಕೂಲಿಂದ ಹೊರಗಡೆ ಬಂತು. ನೀವು ನಂಬ್ತಿರೋ ಬಿಡ್ತಿರೋ, ವಿತಿನ್ 1 ಅವರ್ 100 ಕಾರುಗಳು, 100 ಜನ ಡಿಯರ್ ಸ್ಟೂಡೆಂಟ್ ಅಂತಂದ್ರಂತೆ. ಅಷ್ಟೇ ಕ್ಲಾಪ್ ಹೊಡೆದಿದ್ದು 25 ನಿಮಿಷಗಳ ಕಾಲ. ಅವರ ವ್ಯಕ್ತಿತ್ವ, ತನ್ನ ಜೀವನದಲ್ಲೇ ತಮಾಷೆಗೂ ಸುಳ್ಳು ಹೇಳಿದಂಥ ಮಹಾನುಭಾವರು ಗುರುಗಳು. ಮುಗಿದಾಯಿತು. ಆ ಗುರುಗಳು ಹೇಳಿಕೊಟ್ಟಂಥ ಮಾರ್ಗದರ್ಶನ ಅವರಿಗೆ ಅಳು ತಡಿಲಿಲ್ವಂತೆ. ನನಗೆ ಇಷ್ಟೊಂದು ಬೆಲೆ ಇದೆಯಾ ಅಂತ. ಅವರ ಬೆಲೆ ತಿಳಿಬೇಕಾದ್ರೆ ಇನ್ನೊಬ್ಬರು ಅವರನ್ನು ಗುರುತಿಸ್ಬೇಕು. ನೀವು ಒಳ್ಳೆ ಮಾಸ್ಟ್ರಾಗಿದ್ರಿ, ಒಳ್ಳೆಯದು. ಅವರ ಅವಹೇಳನೆ, ಅವನಿಗೇನು ಗೊತ್ತು, ಅವನನ್ನು ಕಲ್ಲಲ್ಲಿ ಹೊಡಿಬೇಕು, ಈ ಮರ ಇಂದ ಹೊಡೆದು ಬಿಡೋಣ, ಅವರ ಬೈಕ್ ಪಂಚರ್ ಮಾಡಿಬಿಡೋಣ, ಸ್ಕೂಟ್ರ್ ಪಂಚರ್ ಮಾಡೋಣ, ತಳ್ಕೊಂಡು ಹೋಗಲಿ, ನಕ್ಕರಿ, ನಿನ್ನ ಜೀವನದಲ್ಲೇ ಉದ್ಧಾರ ಆಗೋದಿಲ್ಲ. ಏನಾಗೋಗುತ್ತೆ ಅಂದರೆ ಮಾಸ್ಟ್ರು ಅಷ್ಟೇ ಅಭಿಮಾನ, ಅಟ್ಲೀಸ್ಟ್ ಒಂದು ಪಾಠವನ್ನು ಹೇಳ್ಕೊಟ್ಟಿರ್ತಾರೆ. ಪಾಠ ಪ್ರವಚನ ಮಾಡಿದವರು ಮಾತ್ರ ಗುರುಗಳಲ್ಲ, ಒಂದು ಕೆಲಸ ಕಲಿಸಿಕೊಟ್ರೆ ಅವರು ಗುರುಗಳೇ. ಒಂದು ಮೆಕ್ಯಾನಿಕ್ ಕೆಲಸ ಸ್ಪ್ಯಾನರ್ನಲ್ಲಿ ಕೊಡ್ತಾರೆ ಅಂತಾರೆ, ಅವನು ದೊಡ್ಡ ಮೆಕ್ಯಾನಿಕ್ ಆಗ್ತಾನೆ. ಆ ತಿಂದಂಥ ಪೆಟ್ಟು ಅವನಿಗೆ ಜ್ಞಾಪಕ ಇರುತ್ತೆ. ಹಾಗಾಗಿ ಮತ್ತೆ ಹೇಳೋದಾದರೆ ಆಪಾದ ಮೌಲ್ಯ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥ. ಅವರ ಮನೋರಥ ಈಡೇರಲಿಕ್ಕೆ ನಾವು ವಿಶೇಷವಾದ ಪ್ರಾರ್ಥನೆ, ಮೊಟ್ಟ ಮೊದಲು ಒಬ್ಬ ಮನುಷ್ಯ ಅನ್ಸ್ಕೊಂಡವನು ಗುರುಗಳ ಸ್ಮರಣೆಯಿಂದಲೇ ಆಗಬೇಕು. ಖಂಡಿತ ಗುರುಗಳೇ, ನಿಮ್ಮಿಂದ ಮತ್ತಷ್ಟು ಮಾಹಿತಿಯನ್ನು ಪಡಿತೀನಿ. ಅದಕ್ಕೂ ಮುಂಚೆ ವೀಕ್ಷಕರೇ, ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮ. ದಿವ್ಯಜ್ಯೋತಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಬೆಂಗಳೂರಿಂದ ನಮಿತಾ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ನಮಿತಾ ಅವರಿಗೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ಸರಿ, ನಿಮ್ಮ ಹುಟ್ಟಿದ ದಿನಾಂಕ ತಿಳಿಸಿಮಾ. ಮಾರ್ಚ್ 31, 1994. ಓಕೆ. ರಾಶಿ ನಕ್ಷತ್ರ ಹೇಳಿ. ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿ. ಗುರುಗಳಿದ್ದಾರೆ, ಮಾತನಾಡಿಮಾ. ಹೇಳಿ. ನಮಸ್ತೆ ಗುರುಜಿ. ನಮಸ್ಕಾರ ಗುರುಜಿ, ನಾನು ಮದುವೆ ಬಗ್ಗೆ ಕೇಳಬೇಕಾಗಿತ್ತು. ಮೊದಲು ಕೇಳಿದ್ರಲ್ವಾ? ಗುರುಜಿ ಕೇಳಿದ್ದು. ನೀವು ಹೇಳಿದ ಮಾಡ್ದು ಗುರುಜಿ, ಆದ್ರೆ ಎಲ್ಲೂ ಏನೂ ಆಯ್ತಿಲ್ಲ. ಏನು ಮಾಡಿದ್ರಿ? ಏನು ಬಿಡ್ರಿ? ಏನಾಗಲಿಲ್ಲ. 1.5 kg ಸುಗ್ಗಿ ಬೆಳೆನ ಕೆಂಪು ಬಟ್ಟೆಯಲ್ಲಿ ದೇವಸ್ಥಾನ ಕೊಡ್ಬೇಕು ಅಂತ ಹೇಳಿದ್ವಿ, ದಾನ ಮಾಡ್ಬೇಕು ಅಂತ. ಮಾಡಿದ್ವಿ. ಕೊಡ್ತೀವಿ. ಎಷ್ಟು ದಿವಸ ಆಯಿತು? 2 ತಿಂಗಳಾಯ್ತು ಗುರುಜಿ. 2 ತಿಂಗಳಲ್ಲಿ ಮತ್ತೆ ಮಧ್ಯ ಬರಲಿಲ್ಲ ಅಂತ? ಒಂದೂ ಬರಲಿಲ್ಲ.
ಬರ್ತವೆ ಗುರುಜಿ, ಅದೇ ನಮ್ಗೆ ನಮ್ಮ ಯಾವ್ದಕ್ಕೂ ಸೆಟ್ ಆಯ್ತಿಲ್ಲ. ಆಗುತ್ತೆ ಸ್ವಲ್ಪ ವೆಯ್ಟ್ ಮಾಡಿ. ಈಗ ರಾಹುವಿನ ಸ್ಥಾನ ಪಲಟ ಆಗಿದೆ. ವೃಶ್ಚಿಕ ರಾಶಿಗೆ 7.5 ಮುಗಿತಿದೆ. ಮಾರ್ಚ್ 26 ಅಂದರೆ ನೆಕ್ಸ್ಟ್ ಈ 26ಕ್ಕೆ ನಂತರ ಒಳ್ಳೆಯ ಸುದ್ದಿಗಳು ಬರ್ತದೆ. ಸಮಾಧಾನವಾಗಿ ಕಾಯಿರಿ. ಈ ಕಡೆ ಕೊಟ್ಟು ಆ ಕಡೆ ಬರಬೇಕು ಅಲ್ಲ, ಒಳ್ಳೆಯದಾಗ್ತದೆ. ಚಿಂತೆ ಮಾಡಿಬಿಡಿ, ಆದಷ್ಟು ಬೇಗ ಒಳ್ಳೆಯ ಸುದ್ದಿ ಕೊಡ್ತೀರ. ಧನ್ಯವಾದ ನಮಿತಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಇನ್ನು ಬೆಂಗಳೂರಿಂದ ಲಕ್ಷ್ಮಿ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ಲಕ್ಷ್ಮಿ ಅವರಿಗೆ. ಹಲೋ ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಯಜಮಾನ್ರ ಬಗ್ಗೆ ಕೇಳಬೇಕಿತ್ತು. ಸರಿ, ಅವರ ಡೇಟ್ ಆಫ್ ಬರ್ತ್ ಹೇಳಿ. 26/5/1978. ರಾಶಿ ನಕ್ಷತ್ರ ಹೇಳಿಮ್ಮ. ಉತ್ತರಾಷಾಢ ನಕ್ಷತ್ರ, ಮಕರ ರಾಶಿ. ಗುರುಗಳಿದ್ದಾರೆ, ಮಾತನಾಡಿ. ಹೇಳಿ. ನಮಸ್ತೆ ಗುರುಜಿ. ನಮಸ್ಕಾರ. ಇದು ನಮ್ದು 7-8ನೇ ತಾರೀಕು ಅಂಗಡಿ ಬೆಂಕಿ ಬಿದ್ದಿತ್ತು. ಅಂಗಡಿ ಎಲ್ಲ ಸುಟ್ಟೋಗ್ಬಿಟ್ಟಿತ್ತು. ಅದು ಕರೆಂಟ್ ಇಂದ ಅಂತಾರೆ, ಕರೆಂಟ್ ಇಂದ ಮನ್ಸೂನ್ ಅಂತ ಗೊತ್ತಾಯ್ತಲ್ಲ ಸ್ವಾಮೀಜಿ. ಸರಿ, ಒಟ್ಟಲ್ಲಿ ಸುಟ್ಟೋಯ್ತು. ಮೇಕೆಗಳೆಲ್ಲ ಸುಟ್ಟೋದ್ವು. ಅಯ್ಯಯ್ಯ. 22 ಮೇಕೆ. ಏನು ಅಂತ ಕಾರಣ ಗೊತ್ತಾಯ್ತಲ್ಲ ಸ್ವಾಮೀಜಿ. ನಿಮಗೇನು ಅನ್ಸುತ್ತೆ? ನಮ್ಗೆ ನಮ್ಮ ಮನೆಯವ್ರಿಗೆ ಕರೆಂಟ್ ಒಂದು ಅನಿಸ್ತದೆ, ನಮ್ಗೆ ಮನ್ಸಿಂದು ಅಂತ ಎಲ್ಲ ಕಡೆ ಕೇಳಿದ್ರು ನಂಗೆ ಗೊತ್ತಾದೆ ಸ್ವಾಮೀಜಿ. ಕರೆಂಟಿಂದಾನೇ ಹೋಗಿರೋದು ಅಂತನಾ? ಹಾ, ಕರೆಂಟ್ ಅಂದ್ರೆ ಮೇಲ್ಮೇಲೆ ಹೋಗೋದು. ಯಾವ ಕರೆಂಟ್ನವರೆಲ್ಲ ಬಂದು ಇದು ಕರೆಂಟಿಂದ ಅಲ್ಲ ಅಂತ ಹೇಳ್ಬಿಟ್ರು. ಕರೆಂಟಿಂದ ಅಲ್ಲ ಅಂತ ಹೇಳ್ತಾರೆ ನೀವು, ಆದರೆ ಕರೆಂಟಿಂದ ಹೋಗಿದ್ದು ಶಾರ್ಟ್ ಸರ್ಕ್ಯೂಟ್ ಆಗಿ ಹೋಗಿದ್ದೆ ಅಂತ ನೀವು ಹೇಳ್ತಾ ಇರೋದು. ಆದರೆ ಅನುರಾಧ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರ, ಮಕರ ರಾಶಿ ಅಲ್ಲ? ಹೌದು. ಹಂಗಾರೆ 7.5 ನಮ್ಮ ಜ್ಯೋತಿಷ್ಯ ಯಾತ್ರೆಯಿಂದ ಹೋಯ್ತು, ಒಟ್ಟಲ್ಲಿ ಹೋಯ್ತು ಅಂತ ಅಷ್ಟೇ ಲೆಕ್ಕ. ನಿಮಗೆ ಮಕರ ರಾಶಿಗೆ 7.5 ಇದೆ. ನಿಮ್ಮ ಮನೆ ದೇವ್ರು ಯಾರು? ಕರಿಸಿಂಹರಾಯ ಸ್ವಾಮಿ, ಗಂಗಸಂದ್ರಮ್ಮ. ಸರಿ, ಅದಕ್ಕೆ ಒಂದು ತೆಂಗಿನಕಾಯಿನ ಇಟ್ಕೊಂಡು 2 ಕಡೆ ಅರಿಶಿನ ಕುಂಕುಮ ಹಚ್ಚಿ ವಿಶೇಷವಾದ ಪ್ರಾರ್ಥನೆ ಮಾಡಿ ನೆಲಕ್ಕೆ ಉಳಿಸಿ ಇಟ್ಬಿಡಿ. ಇದು ಯಾತ್ರೆಯಿಂದ ಆಯಿತು, ಏನು ಮಾಡಬೇಕು ಮುಂದಕ್ಕೆ ಅನ್ನೋದು ಗೊತ್ತಾಗುತ್ತೆ. ಧನ್ಯವಾದ ಲಕ್ಷ್ಮಿಯವರೇ ಕರೆ ಮಾಡಿದ್ದಕ್ಕಾಗಿ. ಇನ್ನು ತುಮಕೂರಿಂದ ಸವಿತಾ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ಸವಿತಾ ಅವರಿಗೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗನ ಬಗ್ಗೆ. ಅವರ ಡೇಟ್ ಆಫ್ ಬರ್ತ್ ಹೇಳಿಮ್ಮ. 2/6/1995. ರಾಶಿ ನಕ್ಷತ್ರ ತಿಳಿಸಿ. ಕರ್ನಾಟಕ ರಾಶಿ, ಪುಷ್ಯ ನಕ್ಷತ್ರ. ಸರಿ, ಗುರುಜಿ ಇದ್ದಾರೆ, ಮಾತನಾಡಿ. ಹೇಳಿ. ನಮಸ್ತೆ ಗುರುಜಿ. ನಮಸ್ಕಾರ. ನಮ್ಮ ಹುಡುಗನ್ BE ಆಗಿದೆ ಗುರುಜಿ. ಅವನು ಒಳ್ಳೆ ಕೆಲಸ ಸಿಗುತ್ತಾ ಅಂತ ಗುರುಜಿ. ಪ್ರಯತ್ನ ಇದ್ದರೆ ಸಿಗುತ್ತಾ ಅಂತ ಕೇಳೋದಕ್ಕಿಂತ ಪ್ರಯತ್ನ ಪಟ್ಟಾನೆ ಗುರುಜಿ. ಆಗುತ್ತೆ. ಕರ್ನಾಟಕ ರಾಶಿಗೆ ಈಗ ಟೈಮ್ ಚೆನ್ನಾಗಿದೆ. ಇನ್ನೊಂದು ತಿಂಗಳು 1.5 ತಿಂಗಳಲ್ಲಿ ಒಳ್ಳೆ ಮಾಹಿತಿ ಬರುತ್ತೆ. ಆದರೆ ಒಂದು ಪುಷ್ಪರಾಗ ಹರಳು ಹಾಕೊಳ್ಳೋಕೆ ಹೇಳಿ, ಒಳ್ಳೆಯದಾಗುತ್ತೆ. ಧನ್ಯವಾದ ಸವಿತಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಇನ್ನು ಚಿತ್ರದುರ್ಗದಿಂದ ರೇಣುಕಾನವರು ಕರೆ ಮಾಡಿದ್ದಾರೆ. ನಮಸ್ತೆ ರೇಣುಕಾ ಅವರಿಗೆ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ರೇಣುಕಾ ಅವರೇ? ನಮ್ಮ ಮಗನ ಬಗ್ಗೆ ಕೇಳಬೇಕಾಯ್ತು. ಅವರ ಹುಟ್ಟಿದ ದಿನಾಂಕ ತಿಳಿಸಿ. 7/11/95. ರಾಶಿ ನಕ್ಷತ್ರ ಹೇಳಿಮ್ಮ. ಮೇಷರಾಶಿ, ಭರಣಿ ನಕ್ಷತ್ರ. ಗುರುಗಳಿದ್ದಾರೆ, ಪ್ರಶ್ನೆ ಕೇಳಿ. ಹೇಳಿ. ಸ್ವಾಮಿ, ನಮ್ಮ ಮಗಂದು ಇಂಜಿನಿಯರ್ ಓದಿದ್ದಾನೆ, ಎಲ್ಲಿ ಕೆಲಸ ಆಗ್ತಿಲ್ಲ. ಇಂಜಿನಿಯರಿಂಗ್ ಓದಿದ್ದಾನೆ, ಕೆಲಸ ಆಗುತ್ತಿಲ್ಲ ಅನ್ನೋದೇ ಜಾಸ್ತಿ ಆಗಿದೆ ಈ ನಡುವೆ. ಸ್ವಾಮಿ, ಎಲ್ಲೋದ್ರು ನಾಳೆ ಬಾ ಅಂತಿದ್ದಾರೆ. ಮೊದಲು ಕಾಲ್ ಮಾಡಿದ್ರೆ ಅನಿಸುತ್ತೆ ನೀವು? ಇಲ್ಲ ಸ್ವಾಮಿ, ಮಾಡಿಲ್ಲ. ಸರಿ, ಯಾವ ನಕ್ಷತ್ರ, ಯಾವ ರಾಶಿ? ಭರಣಿ ನಕ್ಷತ್ರ, ಮೇಷರಾಶಿ. ಮೇಷರಾಶಿಗೆ ಉದ್ಯೋಗ ಸ್ಥಾನ ಚೆನ್ನಾಗಿದೆ, ಆದರೆ ಗ್ರಹಗತಿಗಳ ಸ್ಥಾನ ಆಗಿಲ್ಲ. ಬುಧ ಗ್ರಹ ಹಣಕಾಸಿನ ಸೌಕರ್ಯಗಳು ಈ ತಿಂಗಳ ಕೊನೆಯವರೆಗೂ ಸ್ವಲ್ಪ ಕಷ್ಟ ಅನಿಸುತ್ತೆ. ಏಪ್ರಿಲ್ ಫಸ್ಟ್ ವೀಕ್ನಲ್ಲಿ ಒಳ್ಳೆಯ ಸುದ್ದಿ ಬರ್ತದೆ, ಗಾಬರಿ ಆಗಬೇಕಾಗಿಲ್ಲ. ಅದಕ್ಕಾಗಿ ಯಾವುದಾದ್ರೂ ಬಾಳೆಹಣ್ಣು, ಯಾವುದು ಬಾಳೆಹಣ್ಣಾದರೂ ಪರವಾಗಿಲ್ಲ, ಪಚ್ಚಬಾಳೆ ಆದರೆ ಒಳ್ಳೆಯದು. ಗುರುವಾರದ ದಿವಸ 2 ಬಾಳೆಹಣ್ಣು ಮತ್ತು ಕೆಂಪು ಕಲ್ಸಕ್ಕರೆ ಮತ್ತು ಈ ಅಕ್ಕಿ, ಇದನ್ನು ಸಾಯಂಕಾಲ 6:30ಗೆ ಹಸು ಕೊಟ್ಟರೆ ಒಳ್ಳೆಯದಾಗ್ತದೆ. ಧನ್ಯವಾದ ರೇಣುಕಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಇನ್ನು ಮೈಸೂರಿಂದ ವಿಶಾಲ್ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ವಿಶಾಲ್ ಅವರಿಗೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್, ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ ಸರ್. 8/4/2000 ಮೇಡಮ್. ಓಕೆ, ರಾಶಿ ನಕ್ಷತ್ರ ಗೊತ್ತಿದ್ಯಾ? ವೃಷಭ ರಾಶಿ, ರೋಹಿಣಿ ನಕ್ಷತ್ರ. ಗುರುಗಳಿದ್ದಾರೆ, ಸಮಸ್ಯೆ ಹೇಳಿ. ಹೇಳಿ. ಸರಿ ಮೇಡಮ್. ನಮಸ್ತೆ ಗುರುಜಿ. ನಮಸ್ಕಾರ. ಗುರುಜಿ, ನಾನೀಗ ಸೆಕೆಂಡ್ PU ನಂದು ಒಂದು ಸಬ್ಜೆಕ್ಟ್ ಹೋಗಿತ್ತು ಗುರುಜಿ.
ಅದು 1 ವರ್ಷ ಮನೇಲಿ ಏನ್ ಮಾಡೋದು ಅಂತ ನಾನು ಡಿಪ್ಲೊಮಾಗೆ ಸೇರ್ಕೊಂಡಿದ್ದೆ. ಡಿಪ್ಲೊಮಾದು ಫಸ್ಟ್ ಸೆಮ್ ಎಲ್ಲ ಆಯ್ತು. ಈಗ ಸೆಕೆಂಡ್ ಸೆಮ್ ಅಲ್ಲಿ ಓದ್ತಾ ಇದ್ದೀನಿ. ಈಗ ನಾನು ಸೆಕೆಂಡ್ PU ಮ್ಯಾಥ್ಸ್ ಎಕ್ಸಾಮ್ ಬರ್ದಿದ್ದೀನಿ ಗುರುಜಿ. ನಂದು ರಿಸಲ್ಟ್ ಏನಾಗುತ್ತೆ ಅಂತ ಗೊತ್ತಿಲ್ಲ, ಅದಕ್ಕೆ ಕೇಳ್ಬೇಕಾಗಿತ್ತು. ಚೆನ್ನಾಗಿ ಬರ್ದಿದ್ಯಾ? ಎಲ್ಲ ಚೆನ್ನಾಗಿ ಬರ್ದಿದ್ದೀನಿ ಗುರುಜಿ. ಚೆನ್ನಾಗಿ ಬರೆದ್ರೆ ಒಳ್ಳೆ ರಿಸಲ್ಟ್ ಬರುತ್ತಪ್ಪ. ಕೈ ಹುಣ್ಣಿಗೆ ಕನ್ನಡಿ ಬೇಕಾ ಅಂತ ನಾನು ಹೇಳೋದು. ಸ್ವಭಾವಕ್ಕೆ ಪ್ರಯತ್ನಕ್ಕೆ ಯಾವ ಜ್ಯೋತಿಷ್ಯನೂ ಇಲ್ಲ. ನೀವು ಮಾಡಬೇಕು, ದೇವರ ಅನುಗ್ರಹವನ್ನು ಪಡೆಯಬೇಕು ಅಷ್ಟೇ. ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ನನಗೂ ಮನಸ್ಸಿಗೆ ಬಂದಿದೆ. ಒಳ್ಳೆ ಸಮಯ ಇದೆ, ಏನು ಗಾಬರಿ ಆಗಬೇಡಿ. ಇನ್ನೊಂದು ತಿಂಗಳು ಬೇಕಾ ರಿಸಲ್ಟ್ಗೆ? ಅದಾದ ತಕ್ಷಣ ನೋಡಿ ನಿಮಗೆ ಖುಷಿ ಆಗುತ್ತೆ. ಒಳ್ಳೆ ರಿಸಲ್ಟ್ ಅಂತೂ ಬರುತ್ತೆ. ಬಂದಾಗ ನನಗೂ ಕರೆ ಮಾಡಿ ತಿಳಿಸಪ್ಪ, ನೀವು ಹೇಳಿದ ಆಯಿತು, ಒಟ್ಟಲ್ಲಿ ನನ್ನ ಪ್ರಯತ್ನ ನೀವು ಹೇಳಿದ ಮಾತು ಎರಡೂ ಸಕ್ಸಸ್ ಆಯಿತು, ಇಷ್ಟು ಹೇಳಿ ಸಾಕು. ಧನ್ಯವಾದ ವಿಶಾಲ್ ಅವರೇ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ನೀವು ಕೂಡ ಗುರುಗಳನ್ನು ನೇರವಾಗಿ ಭೇಟಿ ಮಾಡ್ಬೋದು. ನೀವು ಮಾಡಬೇಕಾಗಿರೋದಿಷ್ಟೇ, ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟನ್ನು ತಗೊಂಡು ಗುರುಗಳನ್ನು ನೇರವಾಗಿ ಭೇಟಿ ಮಾಡಿದರೆ ನಿಮ್ಮ ಸಮಸ್ಯೆಗೆ ಸೂಕ್ತವಾದ ಪರಿಹಾರವನ್ನು ಕಲ್ಪಿಸ್ಕೊಡ್ತಾರೆ. ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಈಗ ಮತ್ತೊಂದು ವಿರಾಮ. ದಿವ್ಯಜ್ಯೋತಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಬೆಂಗಳೂರಿಂದ ನಾಗರತ್ನ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ನಾಗರತ್ನ ಅವರಿಗೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್, ನಮ್ಮ ಯಜಮಾನ್ರ ಬಗ್ಗೆ ಕೇಳಬೇಕಾಗಿತ್ತು. ಅವರ ಡೇಟ್ ಆಫ್ ಬರ್ತ್ ಹೇಳಿಮಾ. 23/12/1984. ಓಕೆ. ರಾಶಿ ನಕ್ಷತ್ರ ಧನಸ್ಸು ರಾಶಿ, ಪೂರ್ವಾಷಾಢ ನಕ್ಷತ್ರ. ಸರಿ, ಗುರುಗಳಿದ್ದಾರೆ, ಮಾತನಾಡಿ. ಹೇಳಿ ಸರ್, ನಮ್ಮ ಮನೆಯವ್ರ ಬಗ್ಗೆ, ಅವ್ರಿಗೆ ಈಗ ಸರ್ಕಾರಿ ಉದ್ಯೋಗ ಏನಾದ್ರು ಸಿಗೋ ಚಾನ್ಸಸ್ ಇದೆಯಾ ಅಂತ ತಿಳ್ಕೊಬೇಕಾಗಿತ್ತು. ಎಷ್ಟನೇ ಇಸ್ವಿ? ಅವ್ರು ಎಷ್ಟು ಪ್ರಯತ್ನ ಮಾಡಿದ್ರು ಅದು ಆಗ್ತಾನೆ ಇಲ್ಲ ಸರ್. ಎಷ್ಟನೇ ಇಸ್ವಿಯಲ್ಲಿ ಹುಟ್ಟಿದ್ದವರು? 1984. ಅವ್ರು ಟಿ ವಿ ನೋಡಬೇಡಿ, ಟಿ ವಿ ನೋಡಿದ್ರೆ ಕರೆ ಕಟ್ಟಾಗತ್ತೆ. ಸರ್ಕಾರಿ ಉದ್ಯೋಗಕ್ಕೆ ಹೇಳಬೇಕಾದ್ರೆ ಸೂರ್ಯ, ಕುಜ, ಶನಿ 3 ಗ್ರಹಗಳು ವೀಕ್ಷಣೆ ಅಥವಾ ಸ್ವಸ್ಥಾನದಲ್ಲಿ ಇದ್ದರೆ ಸಿಗುತ್ತೆ. ಇಲ್ಲದಿದ್ದರೆ ಸುಮ್ಮನೆ ಪ್ರಯತ್ನ ಮಾಡಿ ಪ್ರಯೋಜನಕ್ಕೆ ಬರಲ್ಲ. ಸಿಂಹರಾಶಿಯಲ್ಲಿ ಸೂರ್ಯ, ಕುಜ ಅಂದರೆ ತನ್ನ ಸ್ವಂತ ಮನೆಯಾದ ವೃಶ್ಚಿಕ ಅಥವಾ ಮೇಷ, ಅಥವಾ ಮಕರ ರಾಶಿಯಲ್ಲಿ, ಕುಂಭರಾಶಿಯಲ್ಲಿ ಶನಿ ಇದ್ದರೆ ನಿಮಗೆ ಸಿಕ್ಕುವ ಸಾಧ್ಯತೆ ಉಂಟು. ಇಲ್ಲದಿದ್ದರೆ ಸುಮ್ಮನೆ ಪ್ರಯತ್ನ ಬಿಟ್ಟು ಬೇರೆ ಯಾವುದಾದ್ರು ಪ್ರೈವೇಟ್ ಜಾಬ್ನಲ್ಲಿ ಒಳ್ಳೆ ಸ್ಥಾನ ಬರುವ ಸಾಧ್ಯತೆ ಉಂಟು. ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಧನ್ಯವಾದ ನಾಗರತ್ನ ಅವರೇ ಕರೆ ಮಾಡಿದ್ದಕ್ಕಾಗಿ. ಇನ್ನು ದಾವಣಗೆರೆಯಿಂದ ಹೇಮಾ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಹೇಮಾ ಅವರಿಗೆ. ನಮಸ್ತೆ ಮೇಡಮ್. ಸರಿ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನೇ ಕೇಳ್ಬೇಕಿತ್ತು ಮೇಡಮ್. ಬಹಳ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ನಮ್ದು ಮಕ್ಕಳದಿಬ್ಬರದು ಒಂದೇ ರಾಶಿ, ನಂದು ಒಂದೇ ರಾಶಿ, ನಕ್ಷತ್ರ ಒಂದೇ ಇದೆ. ಬಹಳ ಪ್ರಾಬ್ಲಮ್. ಖಂಡಿತ. ನಿಮ್ ಡೇಟ್ ಆಫ್ ಬರ್ತ್ ಹೇಳಿಮಾ. ನನ್ನ ಡೇಟ್ ಆಫ್ ಬರ್ತ್ 8/8/72 ಮೇಡಮ್. ನಮ್ಮ ಮಕ್ಕಳದೇ ಬಹಳ ಪ್ರಾಬ್ಲಮ್ ಮೇಡಮ್. ನಮ್ಮ ಮಕ್ಕಳದ ಹೇಳ ಮೇಡಮ್. ಈಗ ಯಾರ ಬಗ್ಗೆ ಕೇಳ್ಬೇಕಮ್ಮ ನೀವು? ನಮ್ಮ ಮಕ್ಕಳ ಬಗ್ಗೆ ಕೇಳ್ಬೇಕಿತ್ತು ಮೇಡಮ್. ನಂದೇನ್ ಬೇಡ, ನನ್ನ ಮಕ್ಕಳ ಬಗ್ಗೆ ಕೇಳ್ಬೇಕಿತ್ತು. ಒಬ್ಬಂದು ಪುಷ ನಕ್ಷತ್ರ. ಒಬ್ರ ಬಗ್ಗೆ ಕೇಳಿ, ಒಬ್ರು ಡೇಟ್ ಆಫ್ ಬರ್ತ್ ಹೇಳಿಮಾ. ಮೇಡಮ್ 21 ಸೆಪ್ಟೆಂಬರ್ 21 95 ಇತ್ತು ಮೇಡಮ್. 95. ರಾಶಿ ನಕ್ಷತ್ರ ಹೇಳಿ. ಪುಷ ನಕ್ಷತ್ರ ಮೇಡಮ್. ಆಶ್ಲೇಷ ನಕ್ಷತ್ರ, ಕರ್ಕಾಟಕ ರಾಶಿ. ಸರಿ, ಗುರುಗಳಿದ್ದಾರೆ, ಮಾತನಾಡಿ. ಹೇಳಿ. ನಮಸ್ತೆ ಗುರುಜಿ. ಕರ್ಕಾಟಕ ರಾಶಿ ಅಲ್ವಾ? ಗುರುಜಿ, ನಮ್ಮ ಕರ್ಕಾಟಕ ರಾಶಿ. ನಮ್ಮ ಮಗಂದು ಇಂಜಿನಿಯರಿಂಗ್ ಮಾಡಿದಾನೆ, ಯಾವ್ದು ಜಾಬ್ ಸೆಟ್ ಆಗ್ತಿಲ್ಲ. ಬಹಳ ಪ್ರಾಬ್ಲಮ್. ಇಂಜಿನಿಯರಿಂಗ್ ಅನ್ನೋದೇ ಈಗ ಸೆಟ್ ಆಗ್ತಾ ಇಲ್ಲ ಅನ್ನೋದೇ ಆಗಿದೆ ಪಾಪ. ತಾಂತ್ರಿಕ ವಿಭಾಗದಲ್ಲಿ ಹೋದವರು ಕರ್ಕಾಟಕ ರಾಶಿ. ನಿಮ್ಮನೆಯಿಂದ ಪೂರ್ವ ದಿಕ್ಕಿನಲ್ಲಿ ಶಿವ ಪಾರ್ವತಿ ಗುಡಿ ಇರಬೇಕು ನೋಡಿ. ನಮ್ಮನೆ ಇಂದ ಪೂರ್ವ ದಿಕ್ಕಿಗೆ ಇದೆಯಾ? ಗುರುಜಿ ಇದೆ. ನಮ್ಮನೆಗೆ ಪಶ್ಚಿಮ ದಿಕ್ಕಿಗಿದೆ ಗುರುಜಿ. ಇರಲಿ, ನಮ್ಮನೆ ಹಿಂದ್ಗಡೆ ಇದೆ ಗುರುಜಿ. ಆಯ್ತು, ಒಟ್ಟಲ್ಲಿ ಅದು ಪೂರ್ವ ದಿಕ್ಕದು. ನೀವು ಅಲ್ಲಿ ಏನು ಮಾಡಿ ಅಂದರೆ ಅಲ್ಲಿಗೆ ಹೋಗಿ ಒಂದು ಹಾಲಿನ ಅಭಿಷೇಕ ಪಾರ್ವತಿ ಗುಡಿಗೆ ಮಾಡಿಸಿ. ಬೇಗ ಜಾಬ್ ಸಿಗುತ್ತೆ ಅವರಿಗೆ. ಮತ್ತು ಅರ್ಶಿನ ಕುಂಕುಮದಿಂದ ಅರ್ಚನೆ ಮಾಡಿಸಿ, ಹೂವಿನ ಅಲಂಕಾರ ಮಾಡಿಸಿ, ಏನು ಸಾಧ್ಯ ಆಗುತ್ತೋ ಅದನ್ನು ಮಾಡಿಸಿ. ಆದಷ್ಟು ಬೇಗ ಒಳ್ಳೆಯದಾಗತ್ತೆ, ನಿಮ್ಮ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಧನ್ಯವಾದ ಹೇಮಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಗುರುಗಳೇ, ನೀವಾಗಲೇ ಹೇಳ್ತಾ ಇದ್ರಿ, ಗುರುಗಳ ಅನುಗ್ರಹ ಸಿಕ್ಕರೆ ಕೋಟಿ ಕೋಟಿ ಪುಣ್ಯ ಸಿಕ್ಕಿದಾಗೆ ಅಂತ. ಅಂದರೆ ಗುರುಗಳ ಅನುಗ್ರಹ ಪಡಿಬೇಕು ಅಂದರೆ ನಾವೇನು ಮಾಡಬೇಕು ಅಂತ? ಗುರುಗಳ ಸೇವಾ. ಇವತ್ತು ಬೃಂದಾವನಸ್ಥ ಗುರುಗಳು, ಈಗ ರಾಯರ ಬೃಂದಾವನದ ಸೇವೆ ಮಾಡಿ ಎಷ್ಟು ಕೋಟ್ಯಾಂತರ ಜನಗಳಿಗೆ ಒಳ್ಳೆಯದಾಗಿಲ್ಲ.
ಅವರವ್ರದ್ದೇ ಅನುಭವಗಳನ್ನು ಅವ್ರವ್ರ ಬಾಯಲ್ಲೇ ಕೇಳಬೇಕು. ಗುರುಗಳು ದೇವರು ದೇವರು ಅಂತಾರೆ, ದೇವರಲ್ಲ, ದೇವರ ಸ್ವರೂಪ ಅವರಲ್ಲಿ ಇದೆ. ದೊಡ್ಡ ಮಹಾನುಭಾವರಾದ ದೇವತಾಂಶರ ಸಂಭೂತರಾದ ಗುರುಗಳು, ಗುರುಗಳ ಸೇವಾ ಪ್ರದಕ್ಷಿಣ ನಮಸ್ಕಾರ ಬೃಂದಾವನಸ್ತಕ್ಕೆ, ಅಥವಾ ಇಲ್ಲಿ ಕಣ್ಣಿ ಕಾಣ ಗುರುಗಳನ್ನು ಮನಸ ಅವಹೇಳನಕಾರಿ ಮಾತುಗಳನ್ನು ಆಡಬಾರ್ದು, ಸುಮ್ಮನೆ ತಮಾಷೆಗೂ ಏನು ಅನ್ನಬಾರ್ದು ಅಂಥ ಗುರುಗಳು. ಮತ್ತು ಗುರುಗಳ ಅನುಗ್ರಹಕ್ಕೆ ಪುಷ್ಪರಾಗ ಹೇಳ್ತೀವಿ, ಮತ್ತು ಕಡಲೆಕಾಳು ದಾನಗಳನ್ನು ಹೇಳ್ತೀವಿ. ಇತ್ಯಾದಿಗಳೆಲ್ಲವೂ ಗುರುಗಳ ಪ್ರೀತಿಸೋಕೆ. ಗುರುಗಳು ಎಂದೂ ನಮಗೆ ಕೆಡುಕನ್ನಂತೂ ಬಯಸೋದಿಲ್ಲ. ಗುರುಗಳಿಂದ ಕೆಟ್ಟೋಯ್ತು ಅನ್ನುವ ಕಾರ್ಯಕ್ರಮ ಇಲ್ಲ. ಅಟ್ಲೀಸ್ಟ್ ನಮಗೆ ಅನುಗ್ರಹ ಬೀಳದೇ ಇರಬಹುದು, ಆದರೆ ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಿಬಿಟ್ರೆ, ಅಂದರೆ ದೃಷ್ಟಿಕೋನ 3 ಅಥವಾ 5, 7, 9ನೇ ಸ್ಥಾನದಲ್ಲಿ ನಮ್ಮ ಗುರುಗಳ ದೃಷ್ಟಿ ಬಿದ್ದರೆ ಎಂಥ ಅನುಭವಗಳನ್ನು ಪಡಿತೀರಿ. ಆ ಥರಲ್ಲಿ ಪಂಚಮ ಸ್ಥಾನದಲ್ಲಿ ಗುರುಗಳಿದ್ದರೆ, ಈಗ ನೋಡಿ ಕರ್ಕಾಟಕ ರಾಶಿಯವರಿಗೆ ಪಂಚಮದಲ್ಲಿ ಗುರುಗಳು 1, 5, 9 ಅನ್ನೋದು ಪೂರ್ವ ಪುಣ್ಯ. ಪೂರ್ವ ಪುಣ್ಯದಲ್ಲೇ ಗುರುಗಳಲ್ಲಿ ಇದ್ದುಬಿಟ್ರಂತೂ ಎಲ್ಲ ಸಮಸ್ಯೆಗಳು ಬಗೆಹರಿತು. ಶಾಸ್ತ್ರದ ಪ್ರಕಾರ ಗುರುಗಳ ಗ್ರಹಕ್ಕೆ ಪ್ರಾಮುಖ್ಯತೆ ಜಾಸ್ತಿ. ಸೈಂಟಿಫಿಕ್ ಪ್ರಕಾರ ಸೂರ್ಯನಿಗೆ ಇದು ಪ್ರಾಮುಖ್ಯತೆ, ಸೂರ್ಯನಿಂದ ಸುತ್ತಾಡ್ತೇವೆ ಇರಲಿ. ಹಾಗಾದರೂ ಗುರುಗಳ ಮಹತ್ವ. ಗುರುಗಳು ಆ ಜುಪಿಟರ್ ಹ್ಯಾಸ್ ಗಾಟ್ 13 ಮೂನ್ಸ್ 12 ಮೂನ್ಸ್ 12 ಚಂದ್ರಗಳಿದ್ದಾರೆ. ಅಂದರೆ ಈ ಭೂಮಿಗೆ ಒಂದು ಚಂದ್ರ ಆದರೆ ಗುರುಗಳದು ಎಷ್ಟೊಂದು ಚಂದ್ರ ಯೋಚನೆ ಮಾಡ್ಕೊಳ್ಳಿ. ಆ ಥರ ಚಂದ್ರ ಇರುವಂಥ ದೊಡ್ಡ ಗ್ರಹ. ಹಾಗಾಗಿ ಗುರುಗಳ ಜೊತೆಯಲ್ಲಿ ಯಾರಿದ್ದಾರೆ, ಯಾವುದಾದ್ರು ಒಂದು ಇರಬೇಕು. ಕೇತು ಇರಬಹುದು, ರಾಹು ಇರ್ಬೋದು, ಶನಿ ಇರಬಹುದು. ಒಳ್ಳೊಳ್ಳೆ ಯೋಗಗಳನ್ನು ಪಡಿಬೇಕಾದ್ರೆ ಪಾಪಗ್ರಹಗಳ ಇದ್ದರೆ ಒಳ್ಳೆಯದು. ಗುರು ಜೊತೆಯಲ್ಲಿ ಪಾಪಗ್ರಹ ರಾಹು, ಶನಿ, ಸೂರ್ಯ ಅಥವಾ ಕುಜ ಯಾರಿದ್ರು, ಕುಜ ಸೇರಿದರೆ ಗುರುಮಂಗಳ ಯೋಗ, ರಾಹು ಸೇರಿದರೆ ಗುರುಚಾಂಡಾಳ ಯೋಗ, ಮತ್ತು ಗುರುಕೇತು ಇದ್ದರೆ ಕೋಟ್ಯಾಧೀಶ್ವರರ ಯೋಗ. ಗುರು ಮತ್ತು ಸೂರ್ಯ ಇದ್ದರೆ ಕಿಂಗ್ ಮೇಕರ್, ರಾಜ ಗುರು, ರಾಜ ಸೂರ್ಯ ಗುರುಗಳ ಜೊತೆಯಲ್ಲಿ ರಾಜಗುರು ಆದರೆ ದೊಡ್ಡ ಕಿಂಗ್ ಮೇಕರ್ ಆಗುವಂಥ ಸಾಧ್ಯತೆ. ಶನಿ ಸೇರಿದರೆ ಉದ್ಯೋಗದಲ್ಲಿ ಅದ್ಭುತವಾದ ಉನ್ನತ ಆಗತ್ತೆ. ಅಥವಾ ಈ ಥರ ಯಾವುದಾದ್ರು ಒಂದು ಗ್ರಹಗಳು, ಪಾಪಗ್ರಹಗಳು ಮುಖ್ಯ ಅಲ್ಲಿ ಇದ್ದರೆ. ಗುರುಚಂದ್ರ ಸೇರಿದರೆ ಅದು ನಿಮಗೆ ಕರ್ಕಾಟಕ ರಾಶಿಯಲ್ಲಾಗಲಿ, ಧನು ರಾಶಿಯಲ್ಲಾಗಲಿ, ಮೀನ ರಾಶಿಯಲ್ಲಾಗಲಿ ಇದ್ದರೆ ನಿಮಗೆ ಗಜಕೇಸರಿ ಯೋಗ. ಚಂದ್ರನ ಮನೆಯಲ್ಲಿ ಗುರುಗಳೇನಾದ್ರು ಇದ್ದರೆ ಗಜಕೇಸರಿ ಯೋಗ. ಅಥವಾ ಚಂದ್ರ ಮೀನರಾಶಿಯವರಿಗಾಗಲಿ ಅಥವಾ ಧನುರಾಶಿಯವರಿಗಾಗಲಿ ಮಾಡಿದರೆ ಅದು ಕೂಡ ಅದ್ಭುತವಾದಂಥ ಒಂದು ವಿಚಾರ. ಹಾಗಾಗಿ ಒಂದು ಯೋಗ ಅಂತ ಪಡಿಬೇಕಾದ್ರೆ ಗುರುಗಳ ಅನುಗ್ರಹ, ಗುರುಗಳ ಅನುಗ್ರಹಕ್ಕೆ ತಕ್ಕ ಹಾಗೆ ಆಯಾ ಗ್ರಹಗಳು ಅಲ್ಲಲ್ಲಿ ಸರಿಯಾಗಿ ಇದ್ದರೆ ಸಾಕು. ಖಂಡಿತ ಗುರುಗಳೇ, ಇವತ್ತು ಯಾವ ಶ್ಲೋಕವನ್ನು ತಿಳಿಸ್ಕೊಡ್ತಾ ಇದ್ದೀರಾ? ವಿಶೇಷವಾಗಿ ದೇವರ ಸ್ಮರಣೆ, ಅದರಲ್ಲಿ ವಿಷ್ಣುವಿನ ಸ್ಮರಣೆ, ಇದನ್ನು ಚೆನ್ನಾಗಿ ತಿಳ್ಕೊಂಡು ಹೇಳ್ತಾ ಬಂದರೆ ಜೀವನದಲ್ಲಿ ಅತ್ಯದ್ಭುತವಾದ ವಿಚಾರಗಳು ನಡೆಯುತ್ತೆ. ಅದಕ್ಕಾಗಿ ಈ ಶ್ಲೋಕ ಹೇಳ್ಕೊಳ್ಳೋಣ, ಮತ್ತೆ ನೋಡೋಣ ಬನ್ನಿ. ಗುರುಗಳೇ, ಇಷ್ಟೊತ್ತು ನಮ್ಮ ವೀಕ್ಷಕರಿಗೆ ಗುರುಗ್ರಹ ಮಹತ್ವಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ. ಜೀವನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲಾ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.